ನಮಸ್ಕಾರ ಸ್ನೇಹಿತರೆ. ಯೋಗಿಜಿಯವರು ಬಿಕ್ಕಿ ಬಿಕ್ಕಿ ಅತ್ತಿದ್ಯಾಕೆ? ಮೋದಿ ಯೋಗಿಜಿಗೆ ಹೇಳಿದ್ದೇನು? ಉರಿಯುತ್ತಿರುವ ಮನೆಯಲ್ಲಿ ಗಳ ಹೀರುವಂತಹ ಕೆಲಸ ಮಾಡ್ತಾ ಇರೋದಾದರೂ ಯಾರು? ಇದು ಕುಂಭದ ವಿರುದ್ಧ ನಡೀತಾ ಇರತಕ್ಕಂತಹ ವ್ಯವಸ್ಥಿತ ಷಡ್ಯಂತ್ರವಾ? 30 ಜನರ ಸಾವು ನೋವು ಹೇಗಾಯ್ತು? ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು? ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾ ಇದ್ದಾರೆ? ಕುಂಭ ಶುರುವಾಗಿ 15 ದಿವಸಗಳಾಗಿತ್ತು. ಇದುವರೆಗೂ ಒಂದು ಶುಭಾಶಯನೂ ಹೇಳದ ರಾಹುಲ್ ಮತ್ತು ಅಖಿಲೇಶ್ ಯಾದವ್ ಅವರು ಯಾವಾಗ ಕುಂಭದಲ್ಲಿ ದುರ್ಘಟನೆ ಸಂಭವಿಸ್ತೋ ಮಡಿದವರ ಹೆಣದ ಮೇಲೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಯಾವಾಗ ಮಹಾಕುಂಭದಲ್ಲಿ ದುರ್ಘಟನೆ ಆಯ್ತು ಅಂತ ಗೊತ್ತಾಯ್ತೋ ಇಡೀ ದೇಶನೇ ಶೋಕ ತಪ್ತವಾಗಿದೆ. ಇದು ಸಹಜ. ಯಾಕೆಂದ್ರೆ ಈ ಹಿಂದೆ ಈ ರೀತಿಯ ಕುಂಭ ನಡೆದೇ ಇಲ್ಲ. ಅಷ್ಟರ ಮಟ್ಟಿಗೆ ಭವ್ಯ ಅವಿಸ್ಮರಣೀಯ ಕುಂಭ ಆಯೋಜನೆ ಮಾಡಿದ್ರು ಯೋಗಿಜಿ. ಆದ್ರೆ ಅದ್ಯಾರ ಕೆಟ್ಟ ಕಣ್ಣು ಬಿತ್ತೋ ಏನೋ, ಯಾವುದು ಆಗಬಾರದು ಅಂತ ಅಂದುಕೊಳ್ಳಲಾಗಿತ್ತೋ ಅದೇ ನಡೆದು ಹೋಯಿತು. ಎಲ್ಲರ ಕಣ್ಣಾವಲಿಗಳು ಒದ್ದೆಯಾಗಿತ್ತು. ಸುಮಾರು 30 ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ದಾರೆ. ಆದ್ರೆ ಪ್ರತಿಪಕ್ಷದವರು ಮಾಡ್ತಾ ಇರೋದೇನು? ಇದರ ಬಗ್ಗೆ ಶೋಕ ವ್ಯಕ್ತ ಮಾಡದೆ ಯೋಗಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ನೀವೇ ಯೋಚನೆ ಮಾಡಿ, ಇಷ್ಟು ಭವ್ಯವಾಗಿ ಕುಂಭಮೇಳ ಆಯೋಜನೆ ಮಾಡಿದ ಮೋದಿ ಮತ್ತು ಯೋಗಿಯ ಮನಸ್ಸಿಗೆ ಎಷ್ಟು ಘಾಸಿಯಾಗಿರ್ಬೇಡ. ಮೋದಿ ಅವರಂತೂ ಈ ಘಟನೆಯಾದ ರಾತ್ರಿಯಿಂದನೇ ಯೋಗಿ ಅವರಿಗೆ 4-5 ಬಾರಿ ಫೋನ್ ಮಾಡಿ ಪ್ರತಿ ಕ್ಷಣದ ಮಾಹಿತಿ ಪಡೆದಿದ್ದಾರೆ. ಏನಾಗಿದೆ, ಮತ್ತೇನಾದ್ರೂ ಸಮಸ್ಯೆ ಇದೆಯಾ, ಯಾವ ರೀತಿಯ ಸಹಕಾರ ಬೇಕು, ಎಲ್ಲದರ ಬಗ್ಗೆ ಯೋಗಿಜಿ ಜೊತೆಗೆ ಮಾತಾಡಿದ್ರೆ ಮೋದಿ ಅವರು. ಯೋಗಿ ಆದಿತ್ಯನಾಥ್ ಅವರಂತೂ ಪ್ರೆಸ್ ಮೀಟ್ ನವರಿಗೆ ಅಡ್ರೆಸ್ ಮಾಡ್ತಾ ದುಃಖ ತಡಿಲಾರದೆ ಬಿಕ್ಕಿ ಬಿಕ್ಕಿ ಅತ್ತೇ ಬಿಟ್ರು. घटना दुखद है, मर्माहत करने वाला है। उन सभी परिजनों के प्रति हमारी पूरी संवेदना है। ನಾವೇ ನಮ್ಮ ಮನೆಯಲ್ಲೇ ಒಂದು ಸಣ್ಣ ಫಂಕ್ಷನ್ ಮಾಡಿ ಅದು ಸುಸೂತ್ರದಿಂದ ಸಾಗಿದ ಮೇಲೆ ದೇವರಿಗೆ ಕೈ ಮುಗಿದು ಧನ್ಯವಾದ ಅರ್ಪಿಸ್ತೇವೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಒಂದು ಸಣ್ಣ ಸ್ಥಳದಲ್ಲಿ ಕೋಟ್ಯಂತರ ಜನ ಸೇರ್ತಾರೆ. ಸಾವಿರಾರು ಜನ ಪೊಲೀಸರು ಮತ್ತು ಮಿಲಿಟರಿ ಸೇನಾ ಪಡೆ ಎಲ್ಲ ಇದ್ರೂ ಸಹ ಆ ಕೋಟ್ಯಂತರ ಜನಸಾಗರದ ಮುಂದೆ ಅದು ಎಷ್ಟಿದ್ರೂ ಕಡಿಮೆನೆ ಅನ್ಸುತ್ತೆ. ಹಾಗಾಗಿ ಇಂತಹ ಘಟನೆಗಳು ಕೆಲವೊಮ್ಮೆ ಸಂಭವಿಸಿಬಿಡುತ್ತೆ. ಮೋದಿ ಮತ್ತು ಯೋಗಿ ಅವರಿಗೆ ಇರೋ ವ್ಯತ್ಯಾಸನೇ ಇದು. ಅವಘಡದಲ್ಲಿ ಅವರು ಪಾಲಿಟಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗೇನು ರಾಹುಲ್ ಮತ್ತು ಅಖಿಲೇಶ್ ಮಾಡ್ತಾ ಇದ್ದಾರೋ ಆ ರೀತಿ ರಿಲೀಫ್ಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಕೆಲವೇ ಗಂಟೆಗಳಲ್ಲಿ ಸನ್ನಿವೇಶನ ತಹಬದಿಗೆ ತಂದಿದ್ರು. ನಿಮಗೆ ಇಂದಿನ ಘಟನೆ ನೆನಪಿರ್ಬೋದು. ನರೇಂದ್ರ ಮೋದಿ ಅವರು ಪಟ್ನಾದಲ್ಲಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರ ಹಿಂದಿನ ವೇದಿಕೆಯಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. ಲಕ್ಷಾಂತರ ಜನ ಇರ್ತಾರೆ ಅಲ್ಲಿ. ಮೋದಿ ಅವ್ರು ಯಾರನ್ನು ಪ್ಯಾನಿಕ್ ಆಗೋದಿಕ್ಕೆ ಬಿಡ್ಲಿಲ್ಲ. ಪರಿಸ್ಥಿತಿನ ಅಷ್ಟು ನಾಜೂಕಾಗಿ ಹ್ಯಾಂಡಲ್ ಮಾಡಿದ್ರು. ಅದನ್ನೇ ಈಗ ಮತ್ತೆ ಯೋಗಿ ಅವರು ಮಾಡಿ ತೋರಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪವಿತ್ರವಾದ ಮೌನಿ ಅಮಾವಾಸ್ಯೆಯಲ್ಲಿ ಸುಮಾರು 10 ಕೋಟಿ ಜನ ಬಂದಿದ್ರಂತೆ. 7,64,00,000 ಜನ ಅವತ್ತೊಂದೇ ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ. ಆ ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ, ವಿಡಿಯೋ ಫುಟೇಜ್ ಏನ್ ಹೇಳುತ್ತೆ ಅಂತ ನೀವು ನೋಡೋದಕ್ಕೆ ಹೋದ್ರೆ ಷಡ್ಯಂತ್ರ ಇಲ್ಲಿ ವ್ಯವಸ್ಥಿತವಾಗಿ ನಡೆದಿರೋದು ಕಣ್ಮುಂದೆ ಬರುತ್ತೆ. ಮೀಡಿಯಾದವ್ರನ್ನ ಅಡ್ರೆಸ್ ಮಾಡುವಾಗ ಯೋಗಿಯ ಮುಖಭಾವ ನಿಮ್ಗೆ ಗಮನಿಸಿದ್ರೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಎಷ್ಟು ಶ್ರಮ ಪಟ್ಟಿದ್ರು ಈ ಕುಂಭಮೇಳ ಸಕ್ಸಸ್ ಮಾಡೋದಿಕ್ಕೆ ಅಂತ. 30 ಜನರ ಸಾವಾಗಿದೆ. ಅದರಲ್ಲಿ 25 ಜನ ಮೃತಪಟ್ಟವರನ್ನು ಗುರುತು ಪತ್ತೆ ಮಾಡಲಾಗಿದೆ. ಸುಮಾರು 90 ಜನ ಗಾಯಗೊಂಡಿದ್ದಾರೆ. ನೀವೇ ನೋಡಿ, ಕೋಟ್ಯಂತರ ಜನ ಒಂದು ಕ್ಯೂನಲ್ಲಿ ಬರ್ತಾ ಇರುವಾಗ ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನುಗ್ಗಲಾದ್ರೂ ಸಾವಿರಾರು ಜನ ಪೊಲೀಸರಿದ್ರು ಏನೂ ಮಾಡೋದಿಕ್ಕೆ ಆಗೋದಿಲ್ಲ. ಫೋರ್ಸ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಕೇವಲ ಬಾಯಿ ಮಾತಿನಿಂದಲೇ UP ಪೊಲೀಸರು ಅಷ್ಟೆಲ್ಲ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಟ್ರೈನಿಂಗ್ ಕೊಟ್ಟಿರಬಹುದು ಇದಕ್ಕೆ ಅಂತ. ಸಮಸ್ಯೆ ಎಲ್ಲಾಗಿದೆಯಪ್ಪ ಅಂದ್ರೆ, ಸಾಧುಗಳಿಗೋಸ್ಕರ ಸಪರೇಟ್ ಆಗಿ ಒಂದು ವ್ಯವಸ್ಥೆ ಮಾಡಿದ್ರು ಪೊಲೀಸ್ನವರು. ಅವರು ಮಾತ್ರ ಅಲ್ಲಿ ಹೋಗಿ ಗಂಗಾ ಸ್ನಾನ ಮಾಡ್ಬೇಕು ಅಂತ. ಆದ್ರೆ ಜನ ಆ ಕಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪೊಲೀಸರು ಆದ್ರೂ ತಡೆದಿದ್ದಾರೆ. ಅಲ್ಲಿ ಬ್ಯಾರಿಕೇಡ್ ಇದ್ದಾಗ್ಲೂ ಬ್ಯಾರಿಕೇಡ್ ನ ಮುರಿದು ಜನ ಮುನ್ನುಗ್ಗಿದರ ಪರಿಣಾಮವಾಗಿ ಈ ದುರ್ಘಟನೆ ಆಗಿದೆ ನೋಡಿ. ಸಹಜವಾಗಿ ಹಿಂದಿದ್ದವರು ಸಹ ನಮಗೂ ಅವಕಾಶ ಸಿಕ್ಕರೆ ತ್ರಿವೇಣಿ ಸಂಗಮದಲ್ಲೇ ಡುಬ್ಕಿ ಹಾಕೋಣ, ಪವಿತ್ರ ಸ್ನಾನ ಮಾಡೋಣ ಅಂತ ನುಗ್ಗಲು ಆಗೋಗ್ಬಿಟ್ಟಿದೆ. ನೀವು ಆ ವಿಡಿಯೋಸ್ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸುಮಾರು 7-8 ಕೋಟಿ ಜನ ಆ ಸ್ಥಳದಲ್ಲಿ ಇದ್ದಿದ್ದಂತೆ. ಅದರಲ್ಲಿ 99.9% ಜನ ಪೊಲೀಸರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು, ಆದೇಶ ಕೊಡ್ತಾ ಇದ್ರು, ಸಲಹೆಗಳನ್ನು ಕೊಡ್ತಾ ಇದ್ರು, ಅದನ್ನ ಪಾಲನೆ ಮಾಡ್ತಾ ಇದ್ರು. ಆದ್ರೆ ಕಿಡಿಗೇಡಿಗಳು ಇರ್ತಾರಲ್ಲ 0.1%, ಅವರಿಂದ ನೋಡಿ ಈ ದುರ್ಘಟನೆ ಆಗಿರೋದು. ಅವರು ಬಂದಿರೋದೇ ಬೆಂಕಿ ಹಚ್ಚಬೇಕು ಅನ್ನೋ ಉದ್ದೇಶದಿಂದ. ನಾವೆಲ್ಲ ಏನ್ ಮಾಡ್ತೀವಿ, ಯಾರಾದ್ರೂ ಬಿದ್ರೆ
ಅವರ ಕೈ ಹಿಡಿದು ಎತ್ತಿ ಸಾಂತ್ವನ ಹೇಳ್ತೀವಿ. ಆದ್ರೆ ಇವ್ರು ಮಾಡಿರೋದು ಬಿದ್ದವರನ್ನ ತುಳಿದುಕೊಂಡೇ ಹೋಗಿ ದಾಂಧಲೆ ಮಾಡಿರೋದು. ಮಹಾಕುಂಭದಲ್ಲಾದ ಈ ಸಾವು ನೋವಿನ ಬಗ್ಗೆ ದುಃಖ ಪಡೆದವರೇ ಇಲ್ಲ ದೇಶದಲ್ಲಿ. ಆದ್ರೂ ಇವರುಗಳ ಮಧ್ಯೆ ಮೀರ್ ಜಾಫರ್ಗಳಂತವ್ರು ಸಾಕಷ್ಟು ಜನ ಇದ್ದಾರೆ ನಮ್ಮ ಭಾರತದಲ್ಲಿ. ಈಗೇನು 30 ಜನರ ಸಾವಾಗಿದೆ ಕುಂಭದಲ್ಲಿ, ಅದರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೇನು ಅನ್ನುವ ರೀತಿ. ಕುಂಭಮೇಳ ಶುರುವಾಗಿ ಎಷ್ಟು ದಿವಸ ಆಯ್ತು? ರಾಹುಲ್ ಗಾಂಧಿ ಒಂದಾದ್ರೂ ಮಾತಾಡಿದ್ರೆ ಇದ್ರ ಬಗ್ಗೆ ಒಳ್ಳೇದು. ಯಾವಾಗ ಈ 30 ಜನರ ಸಾವಾಯ್ತು ದುರ್ಘಟನೆಯಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎದ್ದು ಬಂದ್ಬಿಡ್ತು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ. ಯೋಗಿ ಆದಿತ್ಯನಾಥ್ ಅವರು ಈಗಾಗ್ಲೇ ಮೃತರಾಗಿರ್ತಕ್ಕಂತಹ ಪ್ರತಿಯೊಬ್ಬರ ಕುಟುಂಬಕ್ಕೂ 25 ಲಕ್ಷ ಸಹಾಯ ಮಾಡೋದಾಗಿ ಸರ್ಕಾರದ ಪರವಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗ್ಲೇ 3 ಜನರ ಕಮಿಟಿ ರಚನೆ ಮಾಡಿದರೆ. ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗುತ್ತೆ, ನ್ಯಾಯಾಂಗ ತನಿಖೆ ಆಗುತ್ತೆ. ಆಗ ನಡೆದಿದ್ದೇನು ಅನ್ನುವ ಸತ್ಯ ಬಟಾಬೈಲ್ ಅದೇ ಆಗುತ್ತೆ. ಅಂಕಿ ಸಂಖ್ಯೆಗಳು ಹೇಳೋ ಪ್ರಕಾರ ಮೌನಿ ಅಮಾವಾಸ್ಯೆಯ ಆ ದಿನ 7,64,00,000 ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಸಹಜವಾಗಿ ಇಷ್ಟು ದೊಡ್ಡ ಸಂಖ್ಯೆಯ ಜನ ಒಂದು ಕಡೆ ಸೇರಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂನು ನೂಕಾಟ ತಳ್ಳಾಟ ನಡೆಯುತ್ತೆ. ಯೋಗಿ ಅವರು ಮಾಡಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹ ಈ ಕುಂಭದ ಸುರಕ್ಷತೆಗೆ ಬಳಸ್ಕೊಂಡಿದ್ದಾರೆ ಯೋಗಿ. ಅಹಿತಕರ ಘಟನೆಗಳು ಆಗೋದನ್ನು ತಪ್ಪಿಸೋದಿಕ್ಕೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಪ್ರತಿಯೊಬ್ಬರ ಚಲನ ವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಯುಪಿ ಪೊಲೀಸರು. ಭಾರತೀಯ ಸೇನೆ ಆಕಾಶದಲ್ಲಿ ಗಸ್ತು ತಿರುಗುವ ಮೂಲಕ ಕುಂಭಕ್ಕೆ ಬೇಕಾದ ಸುರಕ್ಷತೆಯನ್ನು ಕೊಡ್ತಾ ಇದೆ. ಈ ಘಟನೆ ಸಂಭವಿಸಿದಾಗ ಇದ್ದಂತ ಕೆಲವು ಮಹಿಳೆಯರು ಹೇಳೋದು, ಒಂದು ಗುಂಪು ಕೆಂಪು ಬಾವುಟ ಹಿಡಿದುಕೊಂಡು ಬಂದವರೇ ನೂಕಾಟ ತಳ್ಳಾಟ ಶುರು ಮಾಡಿದ್ರು. ಬೇಕಂತ ಒಂದರ್ಥದಲ್ಲಿ ಧಕ್ಕಾಮುಕ್ಕಿ ನಡೆಸಲಾಗಿದೆ ಅಂತಾನೆ ಆ ಕುಂಭದಲ್ಲಿ ಆ ಟೈಮಲ್ಲಿ ಭಾಗವಹಿಸಿದವರು ಹೇಳ್ತಾರೆ. ಅಂದ್ರೆ ಸ್ಪಷ್ಟ ಆಗೋಯ್ತು, ಕುಂಭದಲ್ಲಿ ಯಾವುದೋ ಒಂದು ಅಸಾಮಾಜಿಕ ತತ್ವ ಪ್ರೆಸೆಂಟ್ ಇದೆ. ಕುಂಭ ಶಾಂತಿ ರೂಪದಲ್ಲಿ ಸಮಾರೋಪಗೊಳ್ಳುವುದು ಅವರಿಗೆ ಬೇಕಿಲ್ಲ. ಒಂದು ಕಪ್ಪು ಚುಕ್ಕಿನಾದ್ರೂ ಇಟ್ಬಿಡ್ಬೇಕು ಯೋಗಿಗೆ ಅನ್ನುವ ಅವಕಾಶಕ್ಕಾಗಿ ಕಾಯ್ತಾ ಇದ್ರ ಅನ್ಸುತ್ತೆ. ರಾಹುಲ್ ಗಾಂಧಿ ಅವರು ಮತ್ತು ಅಖಿಲೇಶ್ ಯಾದವ್ ಅವರು ಕುಂಭದ ಬಗ್ಗೆ ಭಕ್ತರಿಗೆ ಶುಭ ಹಾರೈಸದೆ ಹೋದ್ರುನು ದುರ್ಘಟನೆ ನಡೆದಾಗ ಅದರ ಮೇಲೆ ಪಾಲಿಟಿಕ್ಸ್ ಮಾಡೋದನ್ನ ನಿಲ್ಲಿಸಬೇಕು. ಇದೇ ಅಖಿಲೇಶ್ ಯಾದವ್ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರು 2013ರಲ್ಲಿ ಯುಪಿಯ ಮುಖ್ಯಮಂತ್ರಿ ಆಗಿದ್ರು. ಆಗ ಸಹ ಕುಂಭಮೇಳ ನಡೆದಿತ್ತು. ಆಗ ಭಕ್ತರ ಸಂಖ್ಯೆ ಎಷ್ಟಿತ್ತು ಗೊತ್ತಾ? 8 ಕೋಟಿಯಷ್ಟು. ಈಗ ಭಕ್ತರ ಸಂಖ್ಯೆ ಎಷ್ಟಿದೆ ಗೊತ್ತಾ? 45 ಕೋಟಿ. ಮೌನಿ ಅಮಾವಾಸ್ಯೆ ಒಂದರಲ್ಲೇ 7,64,00,000 ಜನ ಕುಂಭ ಸ್ನಾನ ಮಾಡಿರೋದು. 2013ರಲ್ಲಿ ಮುಲಾಯಂ ಸಿಂಗ್ ಅವರ ಸರ್ಕಾರ ಇದ್ದಾಗ ಇದ್ದ ಭಕ್ತರ ಸಂಖ್ಯೆ ಟೋಟಲ್ 8 ಕೋಟಿ. ಈಗ ನೀವೇ ಹೇಳಿ, ಎಲ್ಲಿಯ 8 ಕೋಟಿ, ಎಲ್ಲಿಯ 45 ಕೋಟಿ? ಈಗ ವಿಷಯಕ್ಕೆ ಬರ್ತೇನೆ. ಆಗ 2013ರಲ್ಲಿ ಇದೇ ರೀತಿಯ ನೂಕಾಟ ತಳ್ಳಾಟ ಆಗಿತ್ತು, 36 ಜನರ ಸಾವಾಗಿತ್ತು. ಈಗ ಭಾಗವಹಿಸಿರುವವರ ಸಂಖ್ಯೆ 45 ಕೋಟಿ. ತಮ್ಮ ತಂದೆ ಸರ್ಕಾರ ಇದ್ದಾಗಲೇ ಸಾವು ನೋವಾಗಿದ್ದನ್ನ ಅಖಿಲೇಶ್ ಅವರು ಜಾಣತನದಿಂದ ಮರೆತುಬಿಟ್ಟು ಯೋಗಿ ಅವರ ಮೇಲೆ ಈಗ ವಾಗ್ದಾಳಿ ಮಾಡ್ತಾ ಇದ್ದಾರೆ ನೋಡಿ. ಒಂದು ವೇಳೆ ಯೋಗಿ ಇಲ್ಲದೆ ಹೋಗಿದ್ರೆ ಸಾವಿರಾರು ಜನರ ಸಾವು ನೋವಾಗ್ತಾ ಇತ್ತು. ಅದನ್ನ ತಡೆದಿರೋರು ಯೋಗಿ. ನೀವೇ ನೋಡಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಕ್ಯೂ ನಲ್ಲಿ ಜನ ಬರ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಏನಾದ್ರೂ ಅಲ್ಲಿ ತಡೆ ಆಯ್ತು ಅಂದ್ರೆ ಹಿಂದಿನಿಂದ ನೂಕಾಟ ತಳ್ಳಾಟ ಶುರುವಾಗುತ್ತೆ, ಕಾಲು ತುಳಿತ ಅದೇ ಆಗುತ್ತೆ. ಯಾವ ರೀತಿಯ ಅಸಾಮಾಜಿಕ ತತ್ವಗಳು ಆ ಕುಂಭದಲ್ಲಿದ್ರು ಅಂದ್ರೆ 1 ಬಾರಿ 2 ಬಾರಿ ಬೇಡ 3 ಬಾರಿ ಡುಕ್ಕಿ ಹಾಕ್ಲಿ, ಪದೇ ಪದೇ ಹೋಗೋದು, ಸ್ನಾನ ಮಾಡೋದು, ಮಾಡಿದವರೇ ಮಾಡೋದಾದ್ರೆ ಹಿಂದಿದ್ದವರ ಪರಿಸ್ಥಿತಿ ಏನಾಗಬೇಡ. ಎಲ್ಲರೂ ಆ ರೀತಿ ಮಾಡೋದಿಲ್ಲ, ಎಲ್ಲೋ ಕೆಲವೊಂದಷ್ಟು ಜನ ಮಾಡೋ ಇಂತಹ ಕೆಲಸದಿಂದಾಗಿ ದುರ್ಘಟನೆ ಸಂಭವಿಸಿದೆ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.